ऑथेंटिक न्यूज 19 में आपका स्वागत है। आइए देखते हैं आज की न्यूज। ನನ್ನ ಹೆಸರು ನಜೀರ್ ಅಹಮದ್ ಸುಲ್ತಾನ್ ಸಾಬ್ ಶೇಖ್ ಅಂತ ಹೇಳಿ ನಾನು ಬೆಳಗಾವಿ ಡಿಸ್ಟಿಕ್ ಗೋಕಾಕದ ಸುಮಾರು 15 ವರ್ಷ ಬ್ಲಾಕ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದ್ದೀನಿ. 2 ಸರಿ ಕೌನ್ಸಿಲರು, ಒಮ್ಮೆ ನಗರಸಭೆ ಅಧ್ಯಕ್ಷನಾಗಿ ಕೆಲಸ ಮಾಡಿ ಅನೇಕ ನಮ್ಮ ಮೈನಾರಿಟಿ ಸಂಘ ಸಂಸ್ಥೆಗಳಲ್ಲಿ ಅಮಾನತ್ ಆಗಲಿ, ಅಂಜುಮನ್ ಆಗಲಿ, ನಮ್ಮ ಕಾಲೇಜ್ ತಂಜೀಮ್ ಎಜುಕೇಶನ್ ಕಾಲೇಜ್ ಆಗಲಿ ಎಲ್ಲ ನಾನು ಚೇರ್ಮನ್ ಆಗಿ ಕೆಲಸ ಮಾಡಿ ಎಲ್ಲ ರಂಗದಲ್ಲೂ ಸಾಮಾಜಿಕವಾಗಿ ಆಗಲಿ ಸಹಕಾರ ಮತ್ತು ಎಜುಕೇಶನ್ದಲ್ಲಿ ಎಲ್ಲರಲ್ಲೂ ನಾನು ಒಂದು ಸ್ವಲ್ಪ ಅನುಭವಿಸಿದೆ. ಈಗ ಕನಿಷ್ಠ 2014ರಿಂದ ನಾನು ಯಾವುದಾದ್ರೂ ನಿಗಮ ಅಧ್ಯಕ್ಷ ಅಥವಾ MLC ಅಂತ ಹೇಳಿ ಪ್ರಯತ್ನ ಮಾಡಿದ್ದೆ. 2 ಸರಿ ಇದು 2ನೇ ಸರಿ MLC ಅಂತ ಹೇಳಿ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಮತ್ತು ನಮ್ಮದೇ ಸರ್ಕಾರ ಇರೋದ್ರಿಂದ ನನಗೆ ಸಹಾಯ ಮಾಡ್ತಾರ ಅಂತ ಹೇಳಿ ನಾನು ನಂಬಿದ್ದೀನಿ. ಇವತ್ತು ಹುಬ್ಬಳ್ಳಿಯಲ್ಲಿ BK ಹರಿಪ್ರಸಾದ್ ನಮ್ಮ KPCC ಅಧ್ಯಕ್ಷರು ಬಂದಿದ್ರು. ಅವ್ರಿಗೆ ನಾನು ಮನವಿಯನ್ನು ಕೊಟ್ಟು ಮತ್ತು ಸಲೀಂ ಅಹಮದ್ ಅವ್ರಿಗೂ ಮನವಿಯನ್ನ ಅರ್ಪಿಸಿದೆ. ಆಶ್ವಾಸನೆ ಕೊಟ್ಟಾರ ನೋಡ್ರಿ. ಮತ್ತು ನಮ್ಮ ಅಜ್ಜ ಅವರು 1952ರಲ್ಲಿ ಬಾಂಬೆ ಕರ್ನಾಟಕ ಗೌರ್ಮೆಂಟ್ ನಲ್ಲಿ MLA ಆಗಿ ಫಸ್ಟ್ ಬೆಳಗಾವಿ ಡಿಸ್ಟಿಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ರು. ಸ್ವತಂತ್ರ ಸಿಕ್ಕ ನಂತರ ಅವರು ಫಸ್ಟ್ ಧ್ವಜಾರೋಹಣ ಬೆಳಗಾವಿ ಡಿಸ್ಟಿಕ್ ಕಾಂಗ್ರೆಸ್ ಮಾಡಿದ್ರು. ಅಂದ್ರೆ ನಮ್ದು ಬ್ಲಡ್ ಅವಾಲಿಂದ 1924ರಿಂದಲೂ ಸಹಿತ ನಾವು ಕಟ್ಟ ಕಾಂಗ್ರೆಸ್ಸರಾಗಿ ಕೆಲಸ ಮಾಡಿದ್ದೀವಿ ಮತ್ತು ಇನ್ನು ಇದ್ದೀವಿ. ಕಾಂಗ್ರೆಸ್ನಲ್ಲೇ ಇದು ಬೇಕಾದಷ್ಟು ಏನು ಇದಾದ್ರೂ ನಾ ಕಾಂಗ್ರೆಸ್ ಪಕ್ಷ ಬಿಟ್ಟ ನಮ್ ಗೋಕಾಕಕ್ಕೆ ಹೋಗಿಲ್ಲ. ನಾನು MS ಪೆಂಡಿಗಿರಿ ವಕೀಲರು ಮತ್ತು ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ್ ಸಂಘದ ಉಪಾಧ್ಯಕ್ಷರು. ಅದನ್ನು ಕಳೆದ 78 ವರ್ಷಗಳಿಂದ ಬಾಂಬೆ ಕರ್ನಾಟಕದಲ್ಲಿ ಇನ್ನೂವರೆಗೂ ಮುಸ್ಲಿಮರಿಗಾಗಿ ಯಾವುದೇ ಒಂದು ವಿಧಾನ ಪರಿಷತ್ತಿನ ಸದಸ್ಯರಾಗಲಿ ರಾಜ್ಯಸಭೆಯ ಸದಸ್ಯರಲ್ಲಾಗಿ ಕಾಂಗ್ರೆಸ್ ಸರ್ಕಾರ ಮಾಡಿಲ್ಲ. 78 ವರ್ಷದಿಂದ ಸಹ ಪೂರ್ವದಿಂದಲೂ ಸಹ ನಮ್ಮ ಮುಸ್ಲಿಂ ಜನಾಂಗದವರು ಕಾಂಗ್ರೆಸ್ ಅನ್ನು ಬೆಂಬಲ ಮಾಡ್ತಾ ಇದ್ದಾರೆ. ಆದರೆ ನಮ್ಮನ್ನ ಇವರೆಲ್ಲ ಕಡೆಗಣಿಸ್ತಾ ಇದ್ದಾರೆ. ಈಗ ಮೊಟ್ಟ ಮೊದಲನೇದಾಗಿ ಬಾಂಬೆ ಕರ್ನಾಟಕದಿಂದ ನಮ್ಮ ಶೇಖ್ ಸಾಹೇಬರು MLCಯನ್ನು ಕೇಳ್ತಾ ಇದ್ದಾರೆ. ಈ ಹಿಂದೂ ಅವರು ಕೇಳಿದ್ರು. ಈಗಲೂ ಸಹ ಅವರು ಪ್ರಸ್ತುತ ಈ ಮುಂಬರುವ ವಿಧಾನ ಪರಿಷತ್ ನಾಮಿನೇಟ್ ಅವ್ರು ಮಾಡ್ಬೇಕಂತ ಹೇಳಿ ನಾವೆಲ್ಲ ಸಾರ್ವಜನಿಕರು ಮತ್ತು ನಮ್ಮ ನದಾಫ್ ಕರ್ನಾಟಕ ಪಿಂಜಾರ ಸಂಘದ ವತಿಯಿಂದ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಅವರಿಗೆ ಒಂದು ವಿಧಾನ ಪರಿಷತ್ ಸದಸ್ಯ ಕೊಟ್ಟಿದ್ದ ಕರೆ ಆತಂದ್ರೆ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ನಮ್ಮ ನದಾಫ್ ಪಿಂಜಾರ್ ಜನಾಂಗ ಐತಿ. ಅದು ಕೊಡೋದ್ರಿಂದ ನಮ್ಗೆ ಅನುಕೂಲ ಆಕೈತಿ. ಈ ಹಿಂದೆ ಅಭಿವೃದ್ಧಿ ನಿಗಮ ಮಾಡಿದ್ರು, ಆದ್ರೆ ಇನ್ನೂರಿಗೂ ಅಭಿವೃದ್ಧಿ ನಿಗಮನ ಚಾಲನೆ ಕೊಟ್ಟಿಲ್ಲ. ಇಂಥವ್ರೆ ಒಂದು ವಿಧಾನ ಪರಿಷತ್ ಸದಸ್ಯ ಕೊಟ್ಟರ ಈ ಅಭಿವೃದ್ಧಿ ನಿಗಮನ ಚಾಲನೆ ಆಗಿ ಅನೇಕ ನಮ್ಮ ಬಡ ನದಾಫ್ ಪಿಂಜಾರ್ ಜನಾಂಗಕ್ಕೆ ಅನುಕೂಲ ಆಕೈತೆ ಅಂತ ಹೇಳ ಬಯಸ್ತಾನೆ. ಈ ಸರಿಗೆ ಏನಾರು ಮಾಡಿ ಅವ್ರು ಒಂದು ವಿಧಾನ ಪರಿಷತ್ ಸದಸ್ಯ ಮಾಡೋಕಂತ ಕಳೆಯ ವಿನಂತಿ.